ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನಿಮ್ಗೆ ತೋರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಸಿವೆ, ಅರಿಶಿನ, ಉದ್ದಿನಕಾಳು, ಉಪ್ಪು, ಜೀರಿಗೆ, ರವೆ ಮತ್ತು ಶುಗರ್, ಕರಿ ಲೀವ್ಸ್. ಸೊ ಮೊದಲಿಗೆ ನಾನು ಬಾಣಲಿನಲ್ಲಿ 2 to 3 ಸ್ಪೂನ್ಸ್ ಎಣ್ಣೆ ಹಾಕ್ಕೋತಿದ್ದೀನಿ. ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಕಾಳು, ಕಡಲೆಬೇಳೆ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬನ್ನಿ. ಹಾಗೆ ಇದಾಗಿದ ನಂತರ ಹಸಿಮೆಣಸಿನ್ಕಾಯಿ ಒಂದು 4 to 5 ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ 3 to 4. ಅದಾಗಿದ ನಂತರ ಕರಿ ಲೀವ್ ಸ್ವಲ್ಪ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ತಾ ಹೋಗಿ. ನಾನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋತೀನಿ, ಬಿಕಾಸ್ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ನಿಮಗೇನು ಇದು ತಳ ಹಿಡಿಯೋಲ್ಲ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊತಿದ್ದೀನಿ, ಹಾಗೆ ಅರಿಶಿನ ಸ್ವಲ್ಪ. ಇದಾದ ನಂತರ ಹಾಕಿ ಕಲಿಸ್ತಾ ಹೋಗಿ. ನಿಮಗೆ ಯಾವಾಗ ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗ್ತಿದೆ ಆಗಿದೆ ಅನ್ನೋವಾಗ ಟೊಮ್ಯಾಟೊ ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಟೊಮ್ಯಾಟೋಸ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಬೇಕಿದ್ದರೆ ಮಾಡ್ಕೊಳ್ಳಿ. ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ಮಾಡ್ತಿರೋದು. ಅದಾದ ನಂತರ ಶುಗರ್ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ, ಏನಕ್ಕಂದರೆ ಅದರಿಂದನೇ ನಿಮಗೆ ಟೇಸ್ಟ್ ಬರೋದು. ಸೊ ನಾನಿಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ 2 ಸ್ಪೂನ್ ಶುಗರ್ ಹಾಕ್ಕೋತಿದ್ದೀನಿ, ಅಥವಾ 3 ಹಾಕ್ಕೋಬೋದು ನಿಮ್ಗೆ ಇನ್ನೂ ಸ್ವಲ್ಪ ಟೇಸ್ಟ್ ಬರಬೇಕಂತೆ. ಸೊ ಹಾಗೆಯೇ ನಾನು ಇಲ್ಲಿ 2 to 3 ಗ್ಲಾಸಸ್ ಅಷ್ಟು ನೀರು ಹಾಕ್ಕೋತಿದ್ದೀನಿ. ಯಾವ ಗ್ಲಾಸ್ನಲ್ಲಿ ನೀವು ನೀರು ಹಾಕ್ಕೊಂಡಿರ್ತೀರಲ್ವ ಅದೇ ಗ್ಲಾಸಲ್ಲಿ ನೀವು 1 ಕಪ್ಪಷ್ಟು ರವೆ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ. ನಾನು ಸ್ವಲ್ಪ ದೊಡ್ಡ ಗ್ಲಾಸ್ ತೊಗೊಂಡಿದ್ದೀನಿ ಇಬ್ಬರಿಗೆ ಆಗೋಷ್ಟು. ಸೊ ಹಾಗೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಫ್ರೈ ಮಾಡ್ತಾ ಕಲಿಸ್ತಾ ಹೋಗಿ. ಅದಾಗಿದ ನಂತರ ನೋಡಿ, ನಾನು ಅದು ಇದು ಬರುತ್ತಲ್ವ, ಕಾಯ್ತಾ ಇರುತ್ತಲ್ವ, ಅದಾಗಿದ ನಂತರ ನಾನೀಗ ರವೆ ಹಾಕ್ಕೋತಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಆ ನೀರಿಗೆ ತಕ್ಕಂತೆ ನಾನು ರವೆ ಹಾಕ್ತಾ ಹೋಗ್ತಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಕೂಡ ನೀವು ಮಾಡ್ಕೋಬೋದು. ನೋಡಿ ಹೀಗೆ ಬರುತ್ತೆ, ತಿನ್ನಬೇಕು ಅನಿಸ್ತದೆ ಅಲ್ವಾ ಹಿಂಗೆ ನೋಡ್ತಿದ್ರೇ. ನನಗಂತೂ ಈ ಉಪ್ಪಿಟ್ಟು ಅಂದರೆ ಫೇವ್ರೆಟ್ಟು. ನೀವು ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ಹೆಂಗಿತ್ತು ಅಂತ. ನಿಮ್ಗೆ ನಿಜ ತುಂಬ ಇಷ್ಟ ಆಗುತ್ತೆ. ನೀವು ಇದನ್ನು ಬರೀ 5 ಮಿನಿಟ್ಸಲ್ಲಿ ಮಾಡ್ಕೊಬೋದು. ಎಲ್ಲ ನೀವು ಕಟ್ ಮಾಡಿಟ್ಕೊಂಡ್ರೆ 5 ಮಿನಿಟ್ಸು ಬೇಕಿಲ್ಲ, ಆರಾಮಾಗಿ ನೀವು ಮಾಡಿಬಿಡ್ಬೋದು ಒಂದು 3 to 4 ಮಿನಿಟ್ಸಲ್ಲಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಧನ್ಯವಾದಗಳು.